ನಾರ್ಮಲ್ ಡೆಲಿವರಿ ವರ್ಸಸ್ ಸಿ ಸೆಕ್ಷನ್ ಡೆಲಿವರಿ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಏನಾದರೂ ಇತ್ತು ಅಂತಂದರೆ 24 hours ಪೇಯ್ನ ಬೇರ್ ಮಾಡಬೇಕಾಗತ್ತೆ. ಸರ್ವಿಕ್ಸ್ ಎಲ್ಲ ಓಪನ್ ಆಗಬೇಕು, ಸೊ ಡೈಲೇಷನ್ ಆಗಬೇಕು, ಜೊತೆಗೆ ಬೇಬಿ ಹೆಡ್ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕು. 1.5 inch ಅಷ್ಟು ಕಟ್ ಮಾಡಿ ಅಲ್ಲಿ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್. ಇದು ಕೂಡ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಹೊರಗಡೆ ಬರೋ ಚಾನ್ಸಸ್ ಸ್ವಲ್ಪ ಕಷ್ಟ ಇರುತ್ತೆ, ಬಿಕಾಸ್ ಬೇಬಿ ಹೆಡ್ ಫಿಕ್ಸ್ ಆಗಬೇಕು. ಅಥವಾ BP ಕಮ್ಮಿ ಇತ್ತು ಅಂದ್ರೂ ನಾರ್ಮಲ್ ಡೆಲಿವರಿಗೆ ಅವರು ಸಜೆಸ್ಟ್ ಮಾಡೋದು. ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಅಂತ ಹೇಳೋದು ಕೇಳಿದ್ದೀನಿ. ಅಫ್ಕೋರ್ಸ್ ಒಂದು ದೊಡ್ಡ ಸರ್ಜರಿ ಅಂತಾನೆ ಹೇಳ್ಬೋದು ಇದನ್ನ. ಎಲ್ಲರಿಗೂ ಇದೊಂದು ಮಿತ್ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಏನಪ್ಪ ಅಂತಂದ್ರೆ, ಬೋನಿಗೆ ಯಾರು ಇಂಜೆಕ್ಷನ್ ಕೊಡೋದಿಲ್ಲ. ಮತ್ತೆ ಮಿತ್ಸ್ಗಳು ಏನೇನಿದಾವೆ, ನಾರ್ಮಲ್ ಡೆಲಿವರಿ ಆದವರೇನೆ ತುಂಬಾ ಬ್ಯಾಕ್ ಪೇನು, ಬ್ಯಾಕ್ ಏಕ್, ಅದರಿಂದ ತುಂಬಾ ಜಾಸ್ತಿ ಸಫರ್ ಮಾಡ್ತಿರ್ತಾರೆ. ಇವಾಗಿನ ಜನರೇಷನ್ ಅಲ್ಲಿ ಯಾರು ಡೆಲಿವರಿ ಪೇನ್ನ ಬೇರ್ ಮಾಡೋ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇಲ್ಲ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವಿಲೇಜ್ ವ್ಲಾಗ್ಸ್. ಸೊ ನಾನು ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ ನಿಮಗೆಲ್ಲ. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು ನಾರ್ಮಲ್ ಡೆಲಿವರಿ ಮತ್ತು ಸಿ ಸೆಕ್ಷನ್ ಡೆಲಿವರಿ ಬಗ್ಗೆ ಮಾತಾಡಬೇಕು ನಾನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಈ ವ್ಲಾಗ್ನ ಇವಾಗ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ನಾನು ಮಾತಾಡುವಂಥ ಟಾಪಿಕ್ ಬಂದು ನಾರ್ಮಲ್ ಡೆಲಿವರಿ ವರ್ಸಸ್ ಸಿ ಸೆಕ್ಷನ್ ಡೆಲಿವರಿ. ಸೊ ನನಗೆ ಈ ಟಾಪಿಕ್ ಬಂದಾಗ ಏನನ್ಸುತ್ತೆ ಅಂತಂದರೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಸೊ ಫಸ್ಟು ಸಿ ಸೆಕ್ಷನ್ ಡೆಲಿವರಿ ಅಂದರೆ ಏನು, ಮತ್ತು ನಾರ್ಮಲ್ ಡೆಲಿವರಿ ಅಂದರೆ ಏನು, ಅದಕ್ಕೆಲ್ಲ ಡಿಫ್ರೆನ್ಸಸ್ ಏನು ಅಂತೆಲ್ಲ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ನಾರ್ಮಲ್ ಬಗ್ಗೆನೇ ಮಾತಾಡೋಣ, ಬಿಕಾಸ್ ಎಲ್ಲರಿಗೂ ನಾರ್ಮಲ್ ಇಷ್ಟ. ಸೊ ನಾರ್ಮಲ್ ಬಗ್ಗೆ ಮಾತಾಡೋಣ. ಸೊ ನಾರ್ಮಲ್ ಡೆಲಿವರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾರ್ಮಲ್ ಡೆಲಿವರಿ ಒಂದು ನ್ಯಾಚುರಲ್ ಆಗಿ ಬೇಬಿನೇ ಹೊರಗಡೆ ಬರುವಂಥ ಪ್ರಾಸೆಸ್ನ ನಾರ್ಮಲ್ ಡೆಲಿವರಿ ಅಂತ ಹೇಳ್ತಾರೆ. ಸೊ ಈ ಡೆಲಿವರಿನಲ್ಲಿ ಆಲ್ಮೋಸ್ಟ್ ಪೇಷಂಟ್ ಒಂದು 24 hours, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಏನಾದರೂ ಇತ್ತು ಅಂತಂದರೆ 24 hours ಪೇಯ್ನ ಬೇರ್ ಮಾಡಬೇಕಾಗತ್ತೆ. ಅದಾದಮೇಲೆ ಬೇಬಿ ಹೊರಗಡೆ ಬರೋದಕ್ಕಾಗೋದು. ಸೊ ಇಫ್ ಯು ಟೂ ಲಕ್ಕಿ ಬೇಗನೂ ಆಗ್ಬೋದು. ಅದು ಆ ಥರ ಎಲ್ಲ ಏನಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ಸರ್ವಿಕ್ಸ್ ಎಲ್ಲ ಓಪನ್ ಆಗಬೇಕು, ಸೊ ಡೈಲೇಷನ್ ಆಗಬೇಕು, ಜೊತೆಗೆ ಬೇಬಿ ಹೆಡ್ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕು, ಈ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಇಟ್ ಇಸ್ ಅಪ್ ಟು ಯು ಪೀಪಲ್. ಅಂದರೆ ಬೇಗ ಆದರೂ ಆಗ್ಬೋದು, ಇಲ್ಲ ಸ್ವಲ್ಪ ಡಿಲೇ ಆದರೂ ಆಗ್ಬೋದು. ಬೇಬಿ ವೆಯ್ಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಮಾತಾಡೋಣ. ಜೊತೆಗೆ ಇದರಲ್ಲಿ ಎಪಿಸಿಯೋಟಮಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಎಪಿಸಿಯೋಟಮಿ ಏನು ಅಂತಂದ್ರೆ, ಸೊ ಇದು ಹೆಂಗೆ ಅಂತಂದರೆ, ವಜೈನದಲ್ಲಿ 1 inch ಟು 1.5 inch ಅಷ್ಟು ಕಟ್ ಮಾಡಿ ಬೇಬಿ ಹೊರಗೆ ಬರೋದಕ್ಕೆ ಅಂತ ಸ್ವಲ್ಪ ಜಾಗ ಮಾಡ್ತಾರೆ. ಸೊ ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಆ ಕಟ್ ಎಪಿಸಿಯೋಟಮಿ ಅಂತ ಏನು ಹೇಳ್ತಾರಲ್ಲ, ಆ ಕಟ್ ಮಾಡಿಲ್ಲ ಅಂತಂದರೆ ನಮಗೆ ಏನಸ್ ಏನಿರುತ್ತಲ್ಲ ಅಲ್ಲಿ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಫಸ್ಟೇ ಎಪಿಸಿಯೋಟಮಿ ಅಂತ ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡಿ ಬೇಬಿನ ಹೊರಗೆ ತೆಗೆದ್ಮೇಲೆ ಅಲ್ಲಿ ಒಂದು 4 to 5 ಸ್ಟಿಚಸ್ ಹಾಕ್ತಾರೆ. ಸೊ ಇದು ಬಂದು ನಾರ್ಮಲ್ ಡೆಲಿವರಿ ಪ್ರಾಸೆಸ್ಸು. ಇದು ಕೂಡ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ, ಬಟ್ ಏನಂದರೆ ಬೇಗ ರಿಕವರಿ ಆಗ್ಬೋದು. ಒಂದು 10 to 15 days ಒಳಗೆಲ್ಲ ರಿಕವರಿ ಆಗ್ಬೋದು. ಸೊ ಅದಕ್ಕೆ ಜಾಸ್ತಿ ಜನ ಇದನ್ನು ಪ್ರಿಫರ್ ಮಾಡ್ತಾರೆ, ಅಂದರೆ ನಾರ್ಮಲ್ ಡೆಲಿವರಿನ. ಬಟ್ ಏನಂತಂದರೆ ಅದೇ ಏನಾದರೂ ಡೆಲಿವರಿ ಪೇಯ್ನ ಬೇರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇಟ್ ಈಸ್ ಅನ್ಬೇರಬಲ್ ಅಂತಲೇ ಹೇಳ್ಬೋದು. ಮತ್ತು ಎಷ್ಟೊಂದು ಜನ ಹೇಳೋದು ಕೇಳಿರ್ತೀರ, ಮತ್ತು ಪುನರ್ಜನ್ಮ ಅದು ಅಂತ ಅಂದ್ಬಿಟ್ಟು. ಸೊ ಆ ಥರ ಇರುತ್ತೆ. ನನಗೇನೋ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಆದರೂ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇದಿಷ್ಟು ನಾರ್ಮಲ್ ಡೆಲಿವರಿ. ಒಂದು 10 lakhs ಒಬ್ರಿಗೆ ಮಾತ್ರ ವಿತೌಟ್ ಪೇನ್ ಡೆಲಿವರಿ ಆಗುತ್ತೆ ಅಂತಲೂ ಕೂಡ ಬುಕ್ಕಲ್ಲಿ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್, ನನಗೆ ಅದಾಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಇದಿಷ್ಟು ನಾರ್ಮಲ್ ಡೆಲಿವರಿ ಆಯಿತಾ. ಸಿ ಸೆಕ್ಷನ್ ಡೆಲಿವರಿ ಬಂತು ಅಂತಂದರೆ ಅಲ್ಲಿ ಹೆಂಗೆ ಅಂತಂದರೆ, ಇನ್ ಕೇಸ್ ನೀವು ಫಸ್ಟೇ ಪ್ರಿಪೇರ್ ಆಗಿದ್ರಿ ಸಿ ಸೆಕ್ಷನಿಗೆ ಅಂತಂದರೆ,
ಸಿ ಸೆಕ್ಷನ್ ಯಾವ ಟೈಮಲ್ಲಿ ಮಾಡ್ತಾರೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಹೆಂಗೆ ಅಂತಂದರೆ, ಇವಾಗ ನಾರ್ಮಲ್ ಡೆಲಿವರಿನಲ್ಲಿ ಬೇಬಿ ಹೆಡ್ ಬಂದು ನಮ್ಮ ಪೆಲ್ವಿಸಲ್ಲಿ ಫಿಕ್ಸ್ ಆಗಬೇಕು. ಇದು ಪೆಲ್ವಿಸ್ ಅಂತಂದರೆ ಈ ಪಾರ್ಟಲ್ಲಿ ಬೇಬಿ ಹೆಡ್ಡು ಫಿಕ್ಸ್ ಆಗಬೇಕು. ಸೊ ಆವಾಗ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಈ ಥರ ಫಿಕ್ಸ್ ಆಗಿಲ್ಲ ಅಥವಾ ಬ್ರೀಚ್ ಪೊಸಿಷನಲ್ಲಿತ್ತು, ಇವಾಗ ಇದು ಏನದು ಸರ್ವಿಕ್ಸು ಈ ಥರ ಇತ್ತು ಪೊಸಿಷನ್ನು, ಹಿಂಗೆ ಮಲಗಿತ್ತು ಬೇಬಿ ಅಂತಂದರೆ, ಈ ಥರ ಮಲಗಿತ್ತು ಅಂತಂದರೆ ಹಿಂಗೋ ಒಂದು ಆ ಥರ ಇತ್ತು ಅಂದರೆ ಬೇಬಿ ಬರೋ ಚಾನ್ಸಸ್ ಇರೋದು, ಅಂದರೆ ಹೊರಗಡೆ ಬರೋ ಚಾನ್ಸಸ್ ಸ್ವಲ್ಪ ಕಷ್ಟ ಇರುತ್ತೆ. ಬಿಕಾಸ್ ಬೇಬಿ ಹೆಡ್ ಫಿಕ್ಸ್ ಆಗಬೇಕು ಅಲ್ವಾ. ಅದು ಬಿಟ್ಟರೆ ಬೇಬಿ ಹೆಡ್ ಮೇಲಿದ್ದು ಕೆಳಗಡೆ ಅದ್ರದ್ದು ಬಟಕ್ಸಿದ್ರೆ ಬೇಬಿ ಬರೋದಕ್ಕೂ ಚಾನ್ಸ್ ಇಲ್ಲ. ಬೇಬಿ ಹೆಡ್ ಯಾವಾಗಲೂ ಕೆಳಗೆ ಇರಬೇಕು, ಅವಾಗ ಮಾತ್ರನೇ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಚಾನ್ಸ್ ಇರೋದು. ಇಲ್ಲ ಅಂತಂದರೆ ಸಿ ಸೆಕ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಅಂದರೆ ಮದರ್ಸ್ ಹೆಲ್ತ್ ಹೆಂಗಿರುತ್ತೆ ಅಂತಂದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಮದರ್ ಏನಾದರೂ ಡಯಾಬಿಟೀಸ್ ಇತ್ತು ಅಂತಂದರೆ, ಅಂದರೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಬಂತು ಅಂತಂದರೆ ಆ ಟೈಮಲ್ಲೂ ಕೂಡ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದಿಲ್ಲ. ಜೊತೆಗೆ BP ಜಾಸ್ತಿ ಇತ್ತು ಅಥವಾ BP ಕಮ್ಮಿ ಇತ್ತು ಅಂದ್ರೂ ನಾರ್ಮಲ್ ಡೆಲಿವರಿಗೆ ಅವರು ಸಜೆಸ್ಟ್ ಮಾಡೋದಿಲ್ಲ. ಆಮೇಲೆ ಓಕೆ, ಇವಾಗ ಸಿ ಸೆಕ್ಷನ್ಗೆ ಹೆಂಗೆ ಅಂತಂದರೆ, ನಮ್ಮದು ಬಿಕ್ನಿ ಲೈನ್ ಏನಿರುತ್ತಲ್ಲ ಅಲ್ಲಿ ಒಂದು ಕಟ್ ಮಾಡ್ತಾರೆ. ಅಂದರೆ ಆಲ್ಮೋಸ್ಟ್ ಅದು ಒಂದು 5 to 6 ಇಂಚ್ವರೆಗೂ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದಾದಮೇಲೆ ಒಂದು 7 ಲೇಯರ್ಸ್ ಆಫ್ ಸ್ಕಿನ್ನ ತೆಗೆದು ಬೇಬಿನ ಹೊರಗಡೆ ತೆಗೆಯುವಂಥದ್ದು ಪ್ರಾಸೆಸ್ನ ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಸೊ ಬೇಬಿ ಹೊರಗಡೆ ಬಂದ ಮೇಲೆ ವಿತಿನ್ 10 to 15 ಮಿನಿಟ್ಸ್ ಒಳಗೆ ಅವರು ಸ್ಟಿಚಸ್ ಎಲ್ಲ ಹಾಕ್ಬಿಡ್ತಾರೆ. ಸೊ ಈ ಸ್ಟಿಚಸ್ ಬಂದು ಒಂದು 8 to 10 ಸ್ಟಿಚಸ್ ಇರುತ್ತೆ. ಅಂದರೆ ಅದು ಕಟ್ಟಿ ಎಷ್ಟು ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ಸ್ಟಿಚಸ್ ಬೇಕೋ ಅಷ್ಟು ಹಾಕಿರ್ತಾರೆ. ಮೊದಲೆಲ್ಲ ಹೆಂಗೆ ಅಂತಂದರೆ ಸ್ಟಿಚಸ್ ಹಾಕಿ ಹಾಗೆ ಬಿಟ್ಬಿಡೋರು. ಒಂದು 10 to 15 ಡೇಸ್ ಆದಮೇಲೆ ಹೋಗಿ ಸ್ಟಿಚಸ್ನ ಬಿಚ್ಕೊಂಡ್ಬರ್ಬೇಕಾಗಿತ್ತು. ಅದು ತುಂಬಾ ಪೇನ್ಫುಲ್ ಆಗಿರ್ತಿತ್ತು. ಬಟ್ ಇವಾಗ ಡಿಸಾಲ್ವ್ ಆಗುವಂಥ ಸ್ಟಿಚಸ್ನೇ ಹಾಕ್ತಿದ್ದಾರೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಸೊ ಸಿ ಸೆಕ್ಷನ್ ಅಂತ ಬಂದಾಗ ಅಂದರೆ ಅನಸ್ತೇಷಿಯಾ ಕೊಟ್ಟಾಗ ಅದ್ರ ಪವರ್ ಇರೋವರೆಗೂ ಮಾತ್ರ ನಮಗೆ ಪೇಯ್ನ್ ಅನ್ನೋದಾಗಲಿ ಅಥವಾ ಏನೂ ಗೊತ್ತಾಗೋದಿಲ್ಲ. ಕಾಲು ಕೂಡ ಮೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ಒನ್ಸ್ ಪೇಯ್ನ್ ಕಮ್ಮಿ ಆಗ್ತಾ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ ಅಂತ ಹೇಳೋದು ಕೇಳಿದ್ದೀನಿ. ಅಫ್ಕೋರ್ಸ್ ನಮಗೆ ಇವಾಗ ಅಡುಗೆ ಮಾಡ್ತಿರ್ತೀವಿ, ಏನೋ ಕಟ್ ಮಾಡ್ಕೊತೀವಿ, ಅವಾಗಲೇ ಎಷ್ಟು ಪೇಯ್ನ್ ಆಗುತ್ತೆ ಕಟ್ ಮಾಡ್ಕೊಂಡಾಗ್ಲೇ. ಅಂಥದ್ರಲ್ಲಿ ಒಂದು 8 to 10 ಇಂಚಸ್ ಕಟ್ ಮಾಡಿ ಬೇಬಿನ ಹೊರಗಡೆ ತೆಗಿತಾರೆ ಅಂತಂದರೆ ಇಟ್ ಈಸ್ ಅನ್ಬಿಲೀವೇಬಲ್. ಜೊತೆಗೆ ಅದರಲ್ಲಿ ಸ್ಟಿಚಸ್ ಬೇರೆ ಹಾಕಿರ್ತಾರೆ. ಒಂದು ದೊಡ್ಡ ಸರ್ಜರಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಅದಕ್ಕೆ ಇದನ್ನು ಯಾರೂ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಬಟ್ ಈ ನಡುವೆ ಏನಾಗಿದೆ ಅಂತಂದರೆ ತುಂಬ ಜಾಸ್ತಿ ಕೇಸಸ್ ಬರ್ತಾ ಇರೋದೇ ಸಿ ಸೆಕ್ಷನ್ ಬಗ್ಗೆ. ಯಾಕೆ ಅಂತಂದರೆ ಬೇಬಿ ಹೆಡ್ ಡೌನ್ ಇಲ್ಲ ಅಥವಾ ಬ್ರೀಚ್ ಪೊಸಿಷನಲ್ಲಿದೆ ಅಂತ ಅಂದಾಗ ಈ ಥರ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟಿಚಸ್ ರಿಕವರಿ ಆಗಬೇಕು ಅಥವಾ ಈ ಒಂದು ಕಟ್ ಏನಿದೆ ಅದೆಲ್ಲ ಕ್ಯೂರ್ ಆಗಬೇಕು ಅಂತಂದರೆ 45 to 60 ಡೇಸ್ ಬೇಕೇ ಬೇಕು. ಅಂದರೆ 1.5 to 2 months ಬೇಕೇ ಬೇಕು. ಸೊ ಅಂದರೆ ಈ ಪ್ರಾಸೆಸ್ ಮಾಡಬೇಕಾದ್ರೆ ನಮಗೆ ಎಲ್ಲಿ ಅನಸ್ತೇಷಿಯಾ ಕೊಡ್ತಾರೆ ಅಂತಂದರೆ, ಒಬ್ಬೊಬ್ಬರಿಗೆ ಬಾಡಿ ಫುಲ್ ಅನಸ್ತೇಷಿಯಾ ಕೊಡ್ತಾರೆ. ಒಬ್ಬೊಬ್ಬರಿಗೆ ಸೊಂಟ ಅಂದರೆ ಈ ಏನು ಚೆಸ್ಟ್ ಕೆಳಗಿಂದ ಏನು ಪಾರ್ಟ್ ಇದೆಲ್ಲ ಅಲ್ಲಿಂದ ಏನೂ ಫೀಲ್ ಆಗೋದಿಲ್ಲ, ಆ ಥರ ಇಂಜೆಕ್ಷನ್ ಕೊಡ್ತಾರೆ. ಅಂದರೆ ಬೆನ್ನನ್ನು ಫುಲ್ ಬೆಂಡ್ ಆಗಿ ನಮ್ಮ ಬ್ಯಾಕ್ ಬೋನ್ ಏನಿರುತ್ತಲ್ಲ, ಎಲ್ಲರಿಗೂ ಇದೊಂದು ಮಿತ್ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಅಂದ್ಕೊಂಡಿರೋದು ಬ್ಯಾಕ್ ಬೋನಿಗೆ ಅನಸ್ತೇಷಿಯಾನ ಕೊಡ್ತಾರೆ, ಇಂಜೆಕ್ಷನ್ನ ಕೊಡ್ತಾರೆ ಅಂತ. ಐ ಆಮ್ ವೆರಿ ಸಾರಿ, ನೀವು ತಿಳ್ಕೊಂಡಿರೋ ತಪ್ಪು. ಬ್ಯಾಕ್ ಬೋನಿಗೆ ಕೊಡೋದಿಲ್ಲ. ಬ್ಯಾಕ್ ಬೋನಿಗೆ ಒಂದೊಂದು ಬೋನ್ಗೂ ಸ್ಪೇಸ್ ಇರುತ್ತೆ, ಎಷ್ಟೆಷ್ಟು ಸ್ಪೇಸ್ ಇರುತ್ತೆ, ಅಲ್ಲಿ ಮಸಲ್ಸ್ ಇರುತ್ತೆ. ಆ ಮಸಲ್ಗೆ ಮಾತ್ರನೇ ಅವರು ಇಂಜೆಕ್ಷನ್ನ ಕೊಡೋ ಅಂಥದ್ದು. ಬೋನಿಗೆ ಯಾರು ಇಂಜೆಕ್ಷನ್ ಕೊಡೋದಿಲ್ಲ. ಬೋನ್ಸ್ ನಮ್ಮದು ರಿಬ್ಸ್ ಏನಿರುತ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಇಷ್ಟಿಷ್ಟು. ಸೊ ಆ ಗ್ಯಾಪಲ್ಲಿ ಕೊಡೋ ಅಂಥ ಇಂಜೆಕ್ಷನ್ ಬಂದು ಅನಸ್ತೇಷಿಯಾ. ಸೊ ಎಲ್ಲರೂ ಅಂದ್ಕೊಂಡಿರೋ ಬೋನಿಗೆ ಕೊಡ್ತಾರೆ, ಬೋನಿಗೆ ಕೊಟ್ಟರೆ ತುಂಬ ವೀಕ್ ಆಗಿಬಿಡ್ತಾರೆ, ಬ್ಯಾಕ್ ಬೋನ್ ವೀಕ್ ಆಗಿಬಿಡುತ್ತೆ, ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿಬಿಡುತ್ತೆ, ಮುಂದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಕೊತಾರೆ. ಬಟ್ ಇಟ್ ಇಸ್ ರಾಂಗ್. ಆ ಥರ ಎಲ್ಲ ಇರೋದಿಲ್ಲ.
ಅದ್ರ ಬಗ್ಗೆ ಮುಂದಕ್ಕೆ ಮಾತಾಡ್ತೀನಿ ನಾನು, ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಈ ಥರ ಪ್ರೊಸೀಜರಲ್ಲಿ ನಡ್ಕೊಂಡು ಹೋಗೋದೇ ಒಂದು ಸಿ ಸೆಕ್ಷನ್ ಡೆಲಿವರಿ ಅಂತ ಹೇಳ್ಬೋದು. ಸೊ ಇವಾಗ ಗೊತ್ತಾಗಿರುತ್ತೆ ಅನ್ಸುತ್ತೆ ನಿಮಗೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ತುಂಬ ಹೊತ್ತು ಪೇನ್ ತಿನ್ನಬೇಕಾಗತ್ತೆ, ಜೊತೆಗೆ ಎಪಿಸಿಯೋಟಮಿ ಅನ್ನೋ ಒಂದು ಪೇನ್ನು ಕೂಡ ನಾವು ಬೇರ್ ಮಾಡಬೇಕಾಗುತ್ತೆ. ಎಪಿಸಿಯೋಟಮಿ ಪೇನ್ ಏನು ಅಷ್ಟು ಕಮ್ಮಿ ಇರುತ್ತೆ ಅಂತಲ್ಲ, ಇಟ್ ಇಸ್ ಆಲ್ಸೋ ವೆರಿ ಪೇನ್ಫುಲ್. ಜೊತೆಗೆ ಅದು ಕ್ಯೂರ್ ಆಗೋದಕ್ಕೆ ಕ್ಯೂರ್ ಬೇಗ ಆಗೋಗುತ್ತೆ ಅನ್ನೋದೊಂದು ಅಲ್ಲಿರೋದು. ಇಲ್ಲಿ ಸಿ ಸೆಕ್ಷನ್ ಡೆಲಿವರಿ ಅಂತ ಬಂದರೆ ಅದು ಕೂಡ ತುಂಬ ಪೇನ್. ಫಸ್ಟ್ ಟೈಮ್ ನಾವು ಕೆಳಗೆ ಕಾಲಿಟ್ಟಾಗ ಅಂದರೆ ಪೇನ್ ಅಂದರೆ ಇವಾಗ ಫಸ್ಟ್ ಟೈಮ್ ವಾಕ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಆವಾಗ ಕಾಲು ಕೆಳಗಿಟ್ಟಾಗ ತುಂಬ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿರೋದು ಕೇಳಿದ್ದೀನಿ ನಾನು. ಸೊ ಅದು ಪೇನ್ಫುಲ್ ಆಗಿರುತ್ತೆ. ಜೊತೆಗೆ ರಿಕವರಿ ಆಗೋದಕ್ಕೆ ಏನಿಲ್ಲ, ಒಂದು ಸ್ಟಿಚಸ್ ಎಲ್ಲ ಬೇಗ ರಿಕವರಿ ಆಗಿಬಿಡುತ್ತೆ. ಬಟ್ ಇಂಟರ್ನಲ್ ಅವ್ರೇನು ಕಟ್ ಮಾಡಿರ್ತಾರಲ್ಲ, ಸೊ ಅದು ಸ್ವಲ್ಪ ಹೀಲ್ ಆಗಬೇಕಾಗಿರುತ್ತೆ. ಸೊ ಅದಕ್ಕೆ 2 months ಅಷ್ಟೇ ಬೇಕಾಗಿರುತ್ತೆ ಗ್ಯಾಪು, ಅಂದರೆ ಅದು ಹೀಲ್ ಆಗೋದಕ್ಕೆ. ಇಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಸಿ ಸೆಕ್ಷನ್ ಮತ್ತು ನಾರ್ಮಲ್ ಡೆಲಿವರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಯಾರು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಮತ್ತು ಮಿತ್ಸ್ಗಳು ಏನೇನಿದ್ದಾವೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಹೇಳ್ತೀನಿ. ಜೊತೆಗೆ ಜನ ಹೆಂಗೆಲ್ಲ ಮಾತಾಡ್ಕೊತಾರೆ ಸಿ ಸೆಕ್ಷನ್ ಡೆಲಿವರಿ ಆದಾಗ, ಅಥವಾ ನಾವು ಸಿ ಸೆಕ್ಷನ್ ಆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಯಾವ ಥರ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ನಾರ್ಮಲ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿನ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಅಂದರೆ ಈ ಮನೇಲಿ ಇರ್ತಾರಲ್ಲ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಬೇಗ ರಿಕವರಿ ಇರುತ್ತೆ, ಜೊತೆಗೆ ಬೇಬಿ ಕೂಡ ಹೆಲ್ದಿಯಾಗಿರುತ್ತೆ ಅಂತ ಒಂದು ಕಾರಣಕ್ಕೆ. ಜೊತೆಗೆ ಅದ್ರ ಪೇನ್ ಸ್ವಲ್ಪ ಕಮ್ಮಿ, ಅಂದರೆ ಎಪಿಸಿಯೋಟಮಿ ಏನು ಮಾಡಿರ್ತಾರಲ್ಲ ಅದ್ರ ಪೇನ್ ಸ್ವಲ್ಪ ಕಂಪೇರ್ಡ್ ಟು ಸಿ ಸೆಕ್ಷನ್ ಇದು ಸ್ವಲ್ಪ ಕಮ್ಮಿ ಇರುತ್ತೆ. ಜೊತೆಗೆ ಫಾಸ್ಟ್ ರಿಕವರಿ ಇರುತ್ತೆ ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನಂತಂದರೆ ಜಾಸ್ತಿ ಇಂಜೆಕ್ಷನ್ಸು ಅಥವಾ ಮೆಡಿಸಿನ್ಸು ಏನು ಹಾಕಿರಲ್ಲ. ಈಗ ಅನೆಸ್ಥೇಷಿಯಾ ನಾನು ಹೇಳೋದಲ್ಲ, ಬೆನ್ನಿಗೆ ಕೊಡ್ತಾರೆ, ಅದರಿಂದ ಬೆನ್ನೋವು ಬರುತ್ತೆ ಅಂತ ಜನ ಅಂದ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನೂ ಇರೋದಿಲ್ಲ ಅಂತ ಇವ್ರುಗಳು ಅಂದ್ಕೊಂಡಿರ್ತಾರೆ. ಸೊ ಅದು ತಪ್ಪು ಹೇಳಬೇಕಂತಂದರೆ. ಹೆಂಗೆ ಅಂತಂದರೆ ಬೇಬಿ ವೇಟ್ ಏನಿರುತ್ತಲ್ಲ ಅದು ಆಬ್ವಿಯಸ್ಲಿ ನಮ್ಮ ಬ್ಯಾಕ್ ಮೇಲೆ ಬಿದ್ದೇ ಬೀಳುತ್ತೆ. ಯಾವ ಬೇಬಿ ತುಂಬ ದಪ್ಪ ಇರುತ್ತಲ್ಲ ಆ ಬೇಬಿದು ವೇಟ್ ಬಿದ್ದಾಗ ನಮಗೆ ಆಲ್ಮೋಸ್ಟ್ ನಮಗೆ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಅಫ್ಕೋರ್ಸ್ ನಾವು 9 months ಅದನ್ನು ಕ್ಯಾರಿ ಮಾಡಿರ್ಬೇಕಾದ್ರೆ ಪೇನ್ ಆಗೇ ಆಗುತ್ತೆ. ಜೊತೆಗೆ ಡೆಲಿವರಿ ಆದಮೇಲೂ ಕೂಡ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಕುತ್ಕೊಂಡು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಬೆನ್ನೋವು ಬಂದೇ ಬರುತ್ತೆ, ಅದು ಸಹಜ. ಬಟ್ ಎಲ್ಲ ಏನು ಅನ್ಕೊತಾರೆ ಅಂತಂದರೆ ಸಿ ಸೆಕ್ಷನ್ ಆಗಿರೋದಕ್ಕೆ ಬೆನ್ನೋವು ಬರ್ತಿದೆ, ಸಿ ಸೆಕ್ಷನ್ ಆಗಿರೋದಕ್ಕೆ ಇವಳ ಕೈಲಿ ಏನೂ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಈ ಥರದ್ದೆಲ್ಲ ಅನ್ಕೊತಾರೆ. ಬಟ್ ಅದು ಟೋಟಲಿ ತಪ್ಪು ಹೇಳಬೇಕಂತಂದರೆ. ನಾನು ತುಂಬ ಜನ ನೋಡಿದ್ದೀನಿ ನಾರ್ಮಲ್ ಡೆಲಿವರಿ ಆದವರೇನೆ ತುಂಬ ಬ್ಯಾಕ್ ಪೇನು, ಬ್ಯಾಕ್ ಏಕ್ ಅದರಿಂದ ತುಂಬ ಜಾಸ್ತಿ ಸಫರ್ ಮಾಡ್ತಿರ್ತಾರೆ ನಾನು ನೋಡ್ದಂಗೆ. ಇವಾಗ ಫಸ್ಟ್ ಡೆಲಿವರಿ ನಮ್ಮ ಮಮ್ಮಿಗಾಗಿದ್ದು ನಾರ್ಮಲ್ ಡೆಲಿವರಿ, ಬಟ್ ಸೆಕೆಂಡ್ ಆಗಿದ್ದು ಏನಪ್ಪ ಅದು ಸಿ ಸೆಕ್ಷನ್ ಡೆಲಿವರಿ ನನ್ನ ತಂಗಿ. ಬಟ್ ಅವ್ರಿಗೆ ಆ ಥರ ಎಲ್ಲ ಏನೂ ಇಲ್ಲ, ಟಚ್ ವುಡ್. ಅವ್ರಿಗೆ ಬ್ಯಾಕ್ ಪೈನ್ ಅನ್ನೋದು ಆ ಥರದ್ದೆಲ್ಲ ಏನೂ ಇಲ್ಲ. ಆಫ್ಕೋರ್ಸ್ ಇವಾಗ ನಾವು ತುಂಬ ಹೊತ್ತು ಕುತ್ಕೊತಿದ್ದೀವಿ ಅಂತಂದರೆ ಯಾರಿಗೇ ಆಗಲಿ ಸಹಜವಾಗಿ ಬ್ಯಾಕ್ ಪೈನ್ ಬಂದೇ ಬರುತ್ತೆ. ಹಾಗಂತ ಸಿ ಸೆಕ್ಷನ್ ಡೆಲಿವರಿನೇ ಇಂದನೇ ಅಂತ ಅಲ್ಲ. ಇನ್ಫ್ಯಾಕ್ಟ್ ನಾನು ನೋಡಿದ್ದೀನಿ ನಾರ್ಮಲ್ ಡೆಲಿವರಿ ಆಗಿರೋರು ಕೂಡ ತುಂಬ ಬ್ಯಾಕ್ ಪೈನ್ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತಂದರೆ ಅದು ಆಬ್ವಿಯಸ್ಲಿ ಬೇಬಿದು ವೇಟ್ ಬಿದ್ದು ಆ ಥರ ಆಗಿರುತ್ತೆ. ಜೊತೆಗೆ ಕುತ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದನೂ ಆಗಿರುತ್ತೆ. ಇನ್ನು ಬೇರೆ ಬೇರೆ ರೀಸನ್ಸ್ ಕೂಡ ಇರ್ಬೋದು. ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡ್ತಾರೆ ಅಂತಂದರೆ, ಅಥವಾ ತುಂಬ ಹೊತ್ತು ಆಫೀಸಲ್ಲಿ ಕೂತಿರ್ತಾರೆ ಅಂತಂದರೆ ಅದರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಸಿ ಸೆಕ್ಷನ್ ಡೆಲಿವರಿ ಆಗಿಬಿಟ್ರೆ ತುಂಬ ವೀಕ್ ಆಗಿಬಿಡ್ತಾರೆ ಅಂತ ಒಂದು ಮಿತ್ ಇದೆ. ಅದು ನಿಜವಾಗ್ಲೂ ಸುಳ್ಳೇ ಅದು ಹೇಳ್ಬೇಕಂತಂದರೆ. ಆ ಥರ ಎಲ್ಲ ಏನೂ ಇರೋದಿಲ್ಲ, ಎರಡೂ ಸೇಮೇ. ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಡೆಲಿವರಿ ಆಗಲಿ ಎರಡೂ ಸೇಮ್ ಸಿಮಿಲರ್, ಏನೂ ಡಿಫ್ರೆನ್ಸ್ ಇರೋದಿಲ್ಲ ಅದರಲ್ಲಿ. ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ದೊಡ್ಡ ಕಟ್ ಮಾಡಿರ್ತಾರೆ, ಅಲ್ಲಿ ಒಂಚೂರು ಚಿಕ್ಕದಾಗಿ ಕಟ್ ಮಾಡಿರ್ತಾರೆ, ಮತ್ತು ಇಲ್ಲೊಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಅಷ್ಟೇನೆ. ಅದು ನಮ್ಮಲ್ಲಿರುತ್ತೆ, ನಾವು ಯಾವ ಥರ ಅದನ್ನು ತೊಗೊತೀವಿ ಅಥವಾ ಯಾವ ಥರ ನಾವು ರಿಕವರಿ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ಜನ ನೋಡಿದ್ದೀನಿ ನಾನು ಹೇಳಬೇಕಂತಂದರೆ. ಸಿ ಸೆಕ್ಷನ್ ಡೆಲಿವರಿ ಆದವರೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಬಟ್ ಆಗಿರೋರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ.
ಒಬ್ಬೊಬ್ರು ಹೆಂಗಿರ್ತಾರೆ ಅಂತಂದರೆ, ಅಯ್ಯೋ ನನಗೆ ಸಿ ಸೆಕ್ಷನ್ ಆಗಿರೋದಕ್ಕೇ ತುಂಬ ಬ್ಯಾಕ್ ಪೇನ್ ಬರ್ತಾಯಿದೆ, ನೀನು ಮಾತ್ರ ಅದನ್ನು ಮಾಡಿಸ್ಕೊಬೇಡ ಅನ್ನೋ ಥರ ಇರ್ತಾರೆ. ಅದು ನಮ್ಮ ಕೈನಲ್ಲಿ ಇರೋದಿಲ್ಲ. ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ನಮ್ಮ ಕೈನಲ್ಲಿ ಇರೋದಿಲ್ಲ. ಅದಕ್ಕೆ ಬರ್ತೀನಿ ನಾನು ಮುಂದಕ್ಕೆ ಹೋಗ್ತಾ. ಸೊ ಮಾಡಿಸ್ಕೊಂಡಿರೋರೇ ಅದರಿಂದನೇ ಬ್ಯಾಕ್ ಪೇನ್ ಬರ್ತಿರೋದು, ಅಥವಾ ಅದರಿಂದನೇ ನಂಗೆ ಸುಸ್ತಾಗ್ತಿರೋದು, ಅದರಿಂದನೇ ನಂಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಈ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ರೈಟ್. ಜೊತೆಗೆ ಹಂಗಂತ ನಾರ್ಮಲ್ ಡೆಲಿವರಿ ಆದವರು ಫುಲ್ ಎನರ್ಜೆಟಿಕ್ ಆಗಿ ಫುಲ್ ಅಲ್ಲಿಂದ ಅಲ್ಲಿಗೆ ಎಲ್ಲನೂ ವೇಟ್ಸ್ನ ಲಿಫ್ಟ್ ಮಾಡಿ ಬರ್ತಾರೆ ಹೋಗ್ತಾರೆ ಅಂತಲ್ಲ. ಅವ್ರಿಗೂ ಕೂಡ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಅಂದರೆ ವಯಸ್ಸು ಆಗ್ತಾ ನಮಗೆ ಬೋನ್ಸ್ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ನಾವು ಬೋನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಏನೇನು ಫುಡ್ ಐಟಮ್ಸ್ ತೊಗೊಬೇಕು, ಪ್ರೋಟೀನ್ ತೊಗೋಬೇಕು, ಅದನ್ನೆಲ್ಲ ನಾವು ಇಂಟೇಕ್ ಮಾಡಿದಾಗ ಎಲ್ಲ ಕರೆಕ್ಟಾಗಿರುತ್ತೆ. ಅದು ಬಿಟ್ಟು ಸಿ ಸೆಕ್ಷನು ನಾರ್ಮಲ್ ಡೆಲಿವರಿಯಿಂದನೇ ಈ ಥರ ಎಲ್ಲ ಆಗುತ್ತೆ ಅನ್ನೋದೆಲ್ಲ ನಾನು ಒಪ್ಪೋದೇ ಇಲ್ಲ ಹೇಳಬೇಕಂತಂದರೆ. ಇನ್ಫ್ಯಾಕ್ಟ್ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಆಗಿರೋರೇ ನಂಗೆ ಬ್ಯಾಕ್ ಪೇನ್ ಇದೆ, ನಂಗೆ ತುಂಬ ಸುಸ್ತಾಗ್ತಾ ಇದೆ, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ವೆಯ್ಟ್ ಎತ್ತಕ್ಕಾಗ್ತಾ ಇಲ್ಲ ಅಂತೆಲ್ಲ ರೀಸನ್ಸ್ ಕೊಟ್ಟಿರೋದು ನಾನು ನೋಡಿದ್ದೀನಿ. ಅದೇ ಸೇಮ್ ಟೈಮ್ ಸಿ ಸೆಕ್ಷನ್ ಆಗಿರೋರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲ ಕೆಲಸನೂ ಪಟ ಅಂತ ಮಾಡಿರ್ತಾರೆ. ಅವ್ರ ರಿಕವರಿ ಟೈಮೇ ತುಂಬ ಬೇಗ ಇರುತ್ತೆ. ಯಾಕೆ ಅಂದರೆ ಅದೆಲ್ಲ ನಮ್ಮ ಮೈಂಡ್ ಸೆಟ್ಟು. ನಾವು ಹೆಂಗೆ ನಮ್ಮ ಮೈಂಡ್ನ ಸೆಟ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ನಾವು ಯಾವಾಗ ಅಯ್ಯೋ ಇಷ್ಟು ದೊಡ್ಡ ಕಟ್ ಹಾಕ್ಬಿಟ್ಟಿದ್ದಾರೆ, ನನಗೆ ಇಷ್ಟೆಲ್ಲ ಸ್ಟಿಚಸ್ ಹಾಕಿದ್ದಾರೆ, ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಇನ್ನೇನು ಆಗೋದೇ ಇಲ್ಲ ಅಂತ ಯಾರು ಅನ್ಕೊತಾರೋ ಅವ್ರಿಗೆ ಹಾಗೆ ಆಗುತ್ತೆ ಹೇಳಬೇಕಂತಂದರೆ. ಓಕೆನಾ? ಸೊ ಅದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ, ಇಟ್ ಈಸ್ ನಾರ್ಮಲ್ ಫಾರ್ ಎವ್ರಿ ಒನ್. ಆಯಿತಾ? ಅಟ್ ದ ಎಂಡ್ ಆಫ್ ದ ಡೇ ನಾವು ಹೆಲ್ದಿ ಬೇಬಿನ ಡೆಲಿವರ್ ಮಾಡಬೇಕು, ಮತ್ತು ಮದರ್ ಕೂಡ ಹೆಲ್ದಿ ಆಗಿರಬೇಕು. ಓಕೆನಾ? ಜೊತೆಗೆ ಏನಂತಂದರೆ, ಏನಕ್ಕೆ ಸಿ ಸೆಕ್ಷನ್ ಮಾಡ್ತಾರೆ ಈ ನಡುವೆ ಜಾಸ್ತಿ, ಏನಕ್ಕೆ ಸಿ ಸೆಕ್ಷನ್ ಆಗಿದೆ ಅಂತಂದರೆ, ಇವಾಗಿನ ಜನ್ರೇಷನಲ್ಲಿ ಯಾರು ಡೆಲಿವರಿ ಪೇನ್ನ ಬೇರ್ ಮಾಡೋ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇಲ್ಲ. ಓಕೆನಾ? ಅದು ಫಸ್ಟ್ ಪಾಯಿಂಟು. ಜೊತೆಗೆ ಬೇಬಿ ಕೂಡ ಸಪೋರ್ಟ್ ಮಾಡಬೇಕು ನಾರ್ಮಲ್ ಡೆಲಿವರಿಗೆ. ಬೇಬಿ ಯಾವಾಗ ಸಪೋರ್ಟ್ ಮಾಡಲಿಲ್ಲ, ಮದರ್ ಏನು ಮಾಡಿದ್ರು ಅದು ನೀರಲ್ಲಿ ಹೋಮ ಮಾಡ್ದಂಗೆ. ಈಗ ನಾನು ತುಂಬ ಜನ ನೋಡಿದ್ದೀನಿ, ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಜೊತೆಗೆ ಒಳ್ಳೊಳ್ಳೆ ಡಯಟ್ ಫುಡ್ನ ತೊಗೊತಾರೆ, ಅದಾದಮೇಲೆ ಕುತ್ಕೊಂಡು ಮನೆ ಒರೆಸೋದು, ಮತ್ತು ಕುತ್ಕೊಂಡು ಬಟ್ಟೆ ಒಗೆಯೋದು, ಮತ್ತು ಕುತ್ಕೊಂಡು ಎಕ್ಸಸೈಸ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಏನಕ್ಕೆ? ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು ಫುಲ್ ಮೈಂಡ್ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ. ಬಟ್ ಒನ್ಸ್ ಬೇಬಿ ಏನಾದರೂ ಬ್ರೀಚ್ ಪೊಸಿಷನಲ್ಲಿತ್ತು ಅಥವಾ ಹೆಡ್ ಡೌನ್ ಆಗಿಲ್ಲ ಅಂತಂದರೆ ಅಲ್ಲಿ ಸಿ ಸೆಕ್ಷನ್ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಆಯಿತಾ? ಬಿಕಾಸ್ ಬೇಬಿದು ಹೆಡ್ ಕೆಳಗೆ ಬಂದಿಲ್ಲ ಅಂತಂದರೆ ನಾವು ಎಷ್ಟು ಹೊತ್ತು ವೇಟ್ ಮಾಡಿಸ್ತೀವೋ ಅಷ್ಟೊತ್ತು ಉಸಿರು ಕಟ್ತಾ ಹೋಗುತ್ತೆ ಬೇಬಿಗೆ. ಅಂದರೆ ಜಾಸ್ತಿ ಉಸಿರಾಡೋಕ್ಕಾಗೋದಿಲ್ಲ, ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲೆಲ್ಲ ಏನು ಮಾಡ್ತಾರೆ, ಡಾಕ್ಟ್ರು ಇಮಿಡಿಯೇಟಾಗಿ OT ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ತಾರೆ. ಬಟ್ ಇನ್ನು ಕೆಲವೊಬ್ಬೊಬ್ಬರು ನಮಗೆ ಫಸ್ಟ್ ಡಿಸೈಡ್ ಆಗಿರ್ತಾರೆ, ನಮಗೆ ನಾರ್ಮಲ್ ಡೆಲಿವರಿ ಬೇಡವೇ ಬೇಡ, ಪೇಯ್ನ್ ನನಗೆ ತಿನ್ನೋಕ್ಕೆ ಆಗಲ್ಲ, ಸೊ ಬೆಟರ್ ನೀವು ಸಿ ಸೆಕ್ಷನ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ಹೇಳ್ಬಿಡ್ತಾರೆ. ಬಟ್ ಎಲ್ಲರೂ ಏನು ಅನ್ಕೊತಿರೋದು ಅಂತಂದರೆ, ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಿದ್ದಾರೆ ಡೆಲಿವರಿ ಅಂದರೆ ಸಿ ಸೆಕ್ಷನ್ ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಅಂದ್ಕೊಂಡಿದ್ದಾರೆ. ಇಟ್ ಇಸ್ ಮಿತ್ ಅಂತಲೇ ಹೇಳ್ಬೋದು. ಅಂದರೆ ಇಟ್ ಈಸ್ ರಾಂಗ್, ಟೋಟಲಿ ರಾಂಗ್. ಯಾಕಂದರೆ ಯಾವ ಡಾಕ್ಟ್ರೂ ಅಯ್ಯೋ ನನಗೆ ಟೈಮ್ ಇಲ್ಲ, ಅವ್ರಿಗೆ ವೆಯ್ಟ್ ಮಾಡೋಷ್ಟೆಲ್ಲ ನನಗೆ ಟೈಮ್ ಇಲ್ಲ, ಅಂದರೆ ಅವ್ರಿಗೆ ಪೇಯ್ನ್ ಬರೋವ್ರಿಗೂ ಎಲ್ಲ ನಮ್ಗೆ ಟೈಮ್ ಇಲ್ಲ, ಸಿ ಸೆಕ್ಷನ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೇಳೋದಿಲ್ಲ. ಸೊ ಅವರು ಕೂಡ ವೆಯ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಬೇಡ, ನನಗೆ ನಾರ್ಮಲ್ ಡೆಲಿವರಿ ಬೇಡ, ಸಿ ಸೆಕ್ಷನ್ನೇ ಬೇಕು ಅಂತಂದರೆ ಸಿ ಸೆಕ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಬೇಬಿ ಕೂಡ ನೋಡ್ತಾರೆ, ಬೇಬಿ ಹಾರ್ಟ್ ಬೀಟ್ ಹೇಗಿದೆ, ಅದರದ್ದು ಅಂದರೆ ಫೀಟಲ್ ಯಾವ ಥರ ಯಾವ ಪೊಸಿಷನಲ್ಲಿದೆ, ಓಕೆ ನಾನು ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡ್ಬೋದಾ ಇಲ್ವಾ, ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಇನ್ಸಿಸ್ಟ್ ಮಾಡ್ದಂಗೆ ನಾವು ನಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಬಿಟ್ಟು ನಾವು ಅಷ್ಟೆಲ್ಲ ಎಕ್ಸಸೈಸ್ ಮಾಡಿದ್ದೀವಿ, ಅಷ್ಟೆಲ್ಲ ಇದು ಮಾಡಿದ್ದೀವಿ, ಅಂದರೆ ಏನದು ಕೆಲಸ ಮಾಡಿದ್ದೀವಿ, ನಮ್ಗೆ ನಾರ್ಮಲ್ಲೇ ಆಗಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ ಬೇಬಿದು ಹಾರ್ಟ್ ಬೀಟ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆವಾಗ ನಮಗೇನೆ ಪ್ರಾಬ್ಲಮ್ ಹೇಳಬೇಕಂತಂದರೆ, ಬೇಬಿಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ಸೊ ಆ ಥರ ಯಾರೂ ಮಾಡೋದಕ್ಕೆ ಹೋಗ್ಬೇಡಿ. ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅದೇ ಥರನೇ ನಡ್ಕೊಳ್ಳಿ. ಓಕೆನಾ? ಈಗ ನಾರ್ಮಲ್ ಆಗಿದ್ದ ತಕ್ಷಣ ನೀವು ಫುಲ್ ಪವರ್ಫುಲ್ ಅಥವಾ ನಿಮ್ಗೇನೋ ಒಂದು ದೊಡ್ಡ ಗಿಫ್ಟ್ ಕೊಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ. ಅಥವಾ
ಸಿ ಸೆಕ್ಷನ್ ಆಗಿದ ತಕ್ಷಣ ಏನೋ ಒಂಥರ ನೋಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ, ಎರಡೂ ಸೇಮ್. ಬಟ್ ಈ ನಡುವೆ ಹೆಂಗಾಗಿದೆ ಅಂತಂದರೆ ಜನ ಮಾತಾಡೋದು ನಿಜವಾಗ್ಲೂ ಎಷ್ಟು ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಹಂಗಂದ್ರೆ ಸಿ ಸೆಕ್ಷನ್ ಆಗಿಬಿಟ್ರೆ ನಾವು ವೇಸ್ಟ್, ಒಂಥರ ಗುಜರಿಗೆ ಹಾಕಿರೋ ಒಂದು ಸಾಮಾನು ಥರ ಅಂತ ಅನ್ಸ್ಬಿಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಯಾರು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಎರಡೂ ನಾರ್ಮಲ್ಲೇನೆ ಹೇಳ್ಬೇಕಂತಂದರೆ. ಏನು ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ, ಅದೆಲ್ಲ ನಮ್ಮ ಮೈಂಡ್ ಸೆಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ನಾರ್ಮಲ್ಗೆ ಟ್ರೈ ಮಾಡಿರ್ತಾರೆ, 8 ಸೆಂಟಿಮೀಟರ್ವರೆಗೂ ಓಪನ್ ಆಗಿರುತ್ತೆ. ಬಟ್ ಬೇಬಿ ಹೆಡ್ ಡೌನ್ ಬಂದಿಲ್ಲ ಅಂತಂದರೆ ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ ಅಲ್ವಾ. ನಾನು ತುಂಬ ಜನ ನೋಡಿದ್ದೀನಿ, ಇವಾಗ ರೀಸೆಂಟಾಗೂ ಅಷ್ಟೇ ನನ್ನ ಕಸಿನ್ಸ್ನ ನೋಡಿದ್ದೀನಿ. ಜೊತೆಗೆ ಕೆಲವೊಬ್ಬೊಬ್ರಿಗೆ ಇನ್ನೂ ಹಾಸ್ಪಿಟಲ್ಗೂ ಹೋಗಿರಲ್ಲ, ಅಷ್ಟು ಬೇಗ ಮಗು ಈಚೆ ಬರೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಒಂದು ಹಾಫ್ ಆನ್ ಅವರಲ್ಲೇ ನಾರ್ಮಲ್ ಡೆಲಿವರಿ ಆಗೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ, ಕೆಲಸ ಮಾಡಿಲ್ಲ ಅಂತಂದರೆ ಸಿ ಸೆಕ್ಷನ್ನೇ ಆಗೋದು, ಆ ಥರದ್ದೆಲ್ಲ ಏನೂ ಇಲ್ಲ ಹೇಳ್ಬೇಕಂತಂದರೆ. ಈಗ ಜನ ಹಾಗೆ ಮಾತಾಡ್ಕೊಳ್ಳೋದು ಹೇಳ್ಬೇಕಂದ್ರೆ, ಸಿ ಸೆಕ್ಷನ್ ಆಯಿತು ಅಂತಂದರೆ ಇವಳೇನು ಕೆಲಸ ಮಾಡಿಲ್ಲ, ಇವಳೇನು ಎಕ್ಸಸೈಸ್ ಮಾಡಿಲ್ಲ, ಏನು ಸರಿಯಾಗಿ ಅವಳನ್ನ ಕೇರೇ ತೊಗೊಂಡಿಲ್ಲ ಅಂತ ಮಾತಾಡೋರು ಇದ್ದಾರೆ. ನಾವು ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಎಷ್ಟೇ ಕೂತ್ಕೊಂಡು ಕೆಲಸ ಮಾಡಿದ್ರು, ನಿಂತ್ಕೊಂಡು ಕೆಲಸ ಮಾಡಿದ್ರು ಬೇಬಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿರುತ್ತೋ ಬೇಬಿ ಮೇಲೆ ಕೂಡ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಇಫ್ ಬೇಬಿ ವಾಂಟ್ಸ್ ಟು ಕಮ್ ಔಟ್ ನ್ಯಾಚುರಲಿ ಅದು ಬಂದೇ ಬರುತ್ತೆ. ಇಲ್ಲ ಅಂತಂದರೆ ಅದಕ್ಕಿನ್ನ ಮಲ್ಕೊಬೇಕು ಅಲ್ಲೇ ಹೊಟ್ಟೆ ಒಳಗೆ ಅಂತಂದರೆ ಅದು ಬರೋ ಚಾನ್ಸಸ್ ಇರೋದಿಲ್ಲ. ಅವಾಗ ನಾವು ಕಟ್ ಮಾಡಿ ತೆಗಿಲೇಬೇಕಾಗುತ್ತೆ. ಸೊ ಇಟ್ ಇಸ್ ಆಲ್ ನಾರ್ಮಲ್, ಏನೂ ಮಾಡೋದಕ್ಕಾಗೋದಿಲ್ಲ. ಜೊತೆಗೆ ಇನ್ನೊಂದು ಮಿತ್ ಏನಪ್ಪ ಅಂತಂದರೆ, ಹೆಂಗೆ ಅಂದರೆ ಸಣ್ಣ ಇರೋರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ದಪ್ಪ ಇರೋರಿಗೆ ಸಿ ಸೆಕ್ಷನ್ ಮಾಡಲೇಬೇಕು ಅನ್ನೋ ಥರ ಒಂದು ದೊಡ್ಡ ಮಿತ್ತಿದೆ. ಅದಂತೂ ನಿಜವಾಗ್ಲೂ ಯಾರೂ ನಂಬಕ್ಕೆ ಹೋಗಬಾರ್ದು ಹೇಳ್ಬೇಕಂತಂದರೆ. ಇನ್ನು ಹೇಳ್ಬೇಕಂದ್ರೆ ಸಣ್ಣ ಇರೋರ್ಗೆ ಸಿ ಸೆಕ್ಷನ್ ನಡೀತಾ ಇರೋದು ಈ ನಡುವೆ, ದಪ್ಪ ಇರೋರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದೆಲ್ಲ ಒಂದೊಂದು ಮಿತ್ತು. ಇವಾಗ ನಾವು ದಪ್ಪ ಇದ್ದೀವಿ ಅಂದಿದ ತಕ್ಷಣ ಇಲ್ಲ ನಿಮಗೆ ನಾರ್ಮಲ್ ಆಗೋ ಚಾನ್ಸೇ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಅದು ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ದಪ್ಪ ಸಣ್ಣಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೋ ಅಥವಾ ಸಿ ಸೆಕ್ಷನ್ ಡೆಲಿವರಿ ಆಗುತ್ತೋ ಅನ್ನೋದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಸಣ್ಣ ಇರೋರಿಗೆ ಸಿ ಸೆಕ್ಷನ್ ಆಗಿದೆ, ದಪ್ಪ ಇರೋರಿಗೆ ನಾರ್ಮಲ್ ಆಗಿರೋ ಚಾನ್ಸಸ್ ಕೂಡ ಇದೆ, ಆಯಿತಾ. ಸೊ ಅದರಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಜೊತೆಗೆ ಇಲ್ಲಿ ನಾರ್ಮಲ್ ಆಗಬೇಕಂತಂದರೆ ಬೇಬಿ ವೆಯ್ಟ್ ಬಂದು 2.5 to 3 kg ಒಳಗಿದ್ರೆ, 3.5ವರೆಗೂ ಇದ್ದರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಇನ್ ಕೇಸ್ ಅದು 3.5ಗಿಂತ ಜಾಸ್ತಿ ಇತ್ತು, 4 kg ಇತ್ತು, ಆ ಥರದ್ದೆಲ್ಲ ಇತ್ತು ಅಂತಂದರೆ ಅದು ಸಿ ಸೆಕ್ಷನ್ ಆಗಲೇಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ಟ್ವಿನ್ಸ್ ಇದ್ದರೂ ಸಿ ಸೆಕ್ಷನ್ ಮಾಡೇ ಮಾಡ್ತಾರೆ. ಇಲ್ಲ ಟ್ರೈ ಮಾಡೋರು ನಾರ್ಮಲಾಗಿ ಟ್ರೈ ಮಾಡ್ತಾರೆ, ಇಲ್ಲ ಅಂತಂದರೆ ಸಿ ಸೆಕ್ಷನ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ, ಟ್ವಿನ್ಸ್ ಇಟ್ಕೊಂಡು ಸಿ ಸೆಕ್ಷನ್ ಮಾಡಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಹೇಳ್ಬೇಕಂತಂದರೆ. ಅವ್ರಿಗೆ ಯಾವ ಬ್ಯಾಕ್ ಪೇನೂ ಇಲ್ಲ, ಯಾವ ಸುಸ್ತು ಇಲ್ಲ, ಏನೂ ಇಲ್ಲ. ಮಧ್ಯರಾತ್ರಿನಲ್ಲೂ ಕೆಲಸ ಮಾಡ್ತಿರ್ತಾರೆ, ಬೆಳಗ್ಗೆನೂ ಕೆಲಸ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಅವರು ವರ್ಕಿಂಗ್ ವುಮೆನ್, ವರ್ಕ್ ಮಾಡಿಕೊಂಡು ಮನೇಲೂ ಕೆಲಸ ಮಾಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ಇಟ್ ಇಸ್ ನಾಟ್ ಎಸ್ ಈಸಿ ಜಾಬ್ ಅಲ್ವಾ. ಸೊ ನಾರ್ಮಲ್ ಆದರೆ ಚೆನ್ನಾಗಿರ್ತೀವಿ, ಸಿ ಸೆಕ್ಷನ್ ಆದರೆ ಒಂಥರ ಟೊಳ್ಳಾಗ್ಬಿಡ್ತೀವಿ, ಆ ಥರದ್ದೆಲ್ಲ ಏನೂ ಇಲ್ಲ. ಪ್ಲೀಸ್ ಯಾರ್ಯಾರು ಇವಾಗ ಮಾಮೀಸ್ ಆಗ್ತಿದ್ದೀರೋ ಅವರೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಆ ಪೇನ್ನ ನಾವು ಬೇರ್ ಮಾಡೋದ್ರಲ್ಲೇ ಇರೋವಂಥದ್ದು. ಸೊ ನಾವು ಮೆಂಟಲಿ ಫಿಕ್ಸ್ ಆಗಬೇಕಾಗತ್ತೆ. ಯಾವುದಾದ್ರೂ ಆದರೂ ಪರವಾಗಿಲ್ಲ, ಇಟ್ ಇಸ್ ಆಲ್ ನಾರ್ಮಲ್ ಅಂತ ಫಿಕ್ಸ್ ಆದಾಗ ಮಾತ್ರ ನಮ್ಮ ರಿಕವರಿ ಫಾಸ್ಟಾಗಿರುತ್ತೆ. ನಾವು ಮೈಂಡ್ ಫಿಕ್ಸ್ ಮಾಡ್ಕೊಂಡಾಗೆ ನಮ್ಮ ರಿಕವರಿ ಫಾಸ್ಟ್ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಬೇಜಾರಾಗೋದು, ಅಯ್ಯೋ ನಂಗೆ ಸಿ ಸೆಕ್ಷನ್ ಆಗೋಯ್ತು, ಅಯ್ಯೋ ನನಗೆ ಇಷ್ಟುದ್ದ ಕಟ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಕಮಿಂಗ್ ಟು ದ ಎಂಡ್ ಆಫ್ ದ ವಿಡಿಯೋ, ನನಗೆ ಯಾವುದಾಗಬೇಕು ಅಂತ ಅನಿಸುತ್ತೆ ಅಂತಂದರೆ, ನನಗೆ ಆ ಥರ ಎಲ್ಲ ಏನಿಲ್ಲ, ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ. ಬಟ್ ಆದರೂ ನಾವು ಇವಾಗ ಎಲ್ಲರಿಗೂ ನಾರ್ಮಲ್ ಆಗಲೇಬೇಕು ಅಂತ ಒಂದು ತಲೆಯಲ್ಲಿರುತ್ತೆ. ಬಟ್ ಆ ಟೈಮ್ಗೆ ಯಾವ ಥರ ಇರುತ್ತೆ, ಎಮರ್ಜೆನ್ಸಿ ಇರುತ್ತೆ ಒಂದೊಂದ್ಸತಿ. ಸೊ ಆ ಥರ ಎಲ್ಲ ಇದ್ದಾಗ ನಾವು ಇದೇ ಆಗಬೇಕು ಅದೇ ಬೇಕು ಅಂತ ಹೇಳೋದಕ್ಕಾಗಲ್ಲ, ಟೈಮ್ ಪ್ರಕಾರ ಹೋಗ್ಬೇಕಾಗತ್ತೆ ನಾವು. ಸೊ ನನಗೇನು ಆ ಥರ ಎಲ್ಲ ಏನೂ ಇಲ್ಲ ಇವಾಗ ತಲೆನಲ್ಲಿ, ಯಾವುದಾದ್ರೂ ಇಟ್ ಈಸ್ ಆಲ್ ನಾರ್ಮಲ್.
ಜೊತೆಗೆ ಬೇಬಿ ಮತ್ತು ನಾನು ಹೆಲ್ದಿಯಾಗಿದ್ದರೆ ಸಾಕು, ಇನ್ನೇನು ಬೇಡ ಅಂತಲೇ ಅನ್ಸೋದು. ಸೊ ನೀವು ಕೂಡ ಇದೇ ಥರ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ, ಇಲ್ಲ ಇವಳು ಸಣ್ಣ ಇದ್ದಾಳೆ, ತುಂಬ ಕೆಲಸ ಮಾಡ್ತಿದ್ದಾಳೆ, ಇವಳು ನಾರ್ಮಲ್ಲೇ ಆಗೋದು ಅಂತ ಬಂದು ತಲೆ ತುಂಬಿಟ್ಟಿರ್ತಾರೆ. ಅವಾಗ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ, ಓ ಹೌದು ನಂಗೆ ನಾರ್ಮಲ್ಲೇ ಆಗೋದು ಅಂತ ಫುಲ್ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಬಟ್ ಅಲ್ಲೂ ಹೋದಾಗ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ನಿಮಗೆ C-ಸೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅವಾಗ ನಮ್ಮದು ಎನರ್ಜಿ ಲೆವೆಲ್ ಏನಿರುತ್ತೆ ಫುಲ್ ಡ್ರಾಪ್ ಆಗಿಬಿಡುತ್ತೆ, BP ಹೈ ಆಗಿಬಿಡುತ್ತೆ. ಅಯ್ಯೋ ಏನಪ್ಪ ಇದು ಕಟ್ ಮಾಡ್ತಾರೆ ಅದು ಇದು ಅಂತೆಲ್ಲ BP ಹೈ ಮಾಡಿಕೊಂಡು ಅದು ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರು ಹೇಳಿದ್ರು, ಯಾರು ಏನು ಹೇಳಿದ್ರು, ಏನೇ ಮಾಡಿದ್ರು ಈ ಕಡೆಯಿಂದ ಕೇಳಿಸ್ಕೊಂಡು ಈ ಕಡೆಯಿಂದ ಬಿಡಬೇಕು. ನಿಮಗೆ ಗೊತ್ತಿರಬೇಕು ನಿಮ್ಮ ಬಾಡಿ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗೋಣ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗ್ಬೇಕಷ್ಟೇನೆ ನಾವು. ಸೊ ಇದಿಷ್ಟು ಹೇಳಬೇಕಾಗಿತ್ತು ನಾರ್ಮಲ್ ಮತ್ತು C-ಸೆಕ್ಷನ್ ಡೆಲಿವರಿ ಬಗ್ಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.